ಕುರ್ಚಿ ಕದನ ನಡೀತಾ ಇದೆಯಲ್ಲ ಸರ್, ಅದ್ಯಾವ್ದು ಇಲ್ಲ ನೋಡಿ. ನೋಡಿ, ನಮ್ಮ ಪಕ್ಷದಲ್ಲಿ ಯಾವ ಕದನೂ ನಡೆಯೋದಿಲ್ಲ. ನಮ್ಮ ಪಕ್ಷದಲ್ಲಿ ಏನೇ ಇದ್ರು ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತದೆ ಅದು ಸಿದ್ದರಾಮಯ್ಯನವ್ರಿಗೆ ಅನ್ವಯಿಸ್ತದೆ, ಎಂ.ಬಿ. ಪಾಟೀಲ್ಗೂ ಅನ್ವಯಿಸ್ತದೆ, ಡಿ.ಕೆ. ಶಿವಕುಮಾರ್ಗೂ ಅನ್ಸ್ತದೆ, ಎಲ್ಲರಿಗೂ ಅನ್ವಯಿಸ್ತದೆ. ನಮ್ಮಲ್ಲಿ ಕದನ ಆಗಿದನ ಹೇಳಿದಾರೆ ಸರ್, ಆದ್ರೆ ಹೈಕಮಾಂಡ್ ನಾಯಕರು ಒಬ್ರು ಏನು ಬಾಯಿ ಬಿಡ್ತಿಲ್ವಲ್ಲ ಸರ್. 5 ವರ್ಷ ಇರ್ತಾರೆ, ಎಷ್ಟು ವರ್ಷ ಇರ್ತಾರೆ ಅನ್ನೋದು. ಸುರ್ಜೇವಾಲಾ ಬಂದೋದ್ರು ಏನ್ ಹೇಳ್ತಿಲ್ಲ, ಖರ್ಗೆ ಅವ್ರು ಇಲ್ಲೇ ಇರ್ತಾರೆ, ಅವರು ಏನು ಹೇಳ್ತಿಲ್ಲ. ಅದು ಹೇಳ್ಬೇಕಂತಿದ್ಯಾ? ಸ್ವಾಭಾವಿಕವಾಗಿ ಸಿದ್ದರಾಮಯ್ಯ ನಾನು ಮುಖ್ಯಮಂತ್ರಿ ಆಗಿದ್ದೀನಿ, 5 ವರ್ಷ ನಾನು ಮುಂದುವರಿತೀನಿ ಅಂತ ಹೇಳಿದಾರೆ ಅವರು. ತಪ್ಪೇನಿದೆ ಅದರಲ್ಲಿ? ಹೈಕಮಾಂಡ್ ಅದು ಅವಶ್ಯಕತೆ ಇದ್ರೆ ಹೇಳ್ತದೆ, ಅನಾವಶ್ಯಕವಾಗಿ ಅವ್ರು ಯಾಕೆ ಹೇಳ್ತಾರೆ? ಡಿ.ಕೆ. ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋ ಮಾತನ್ನ ಸಿಎಂ ಹೇಳಿದ್ದಾರೆ. ಇದನ್ನ ಯಾವ ತರ ನಾವು ತಿಳ್ಕೋಬೇಕು? ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೆ ಗೊತ್ತಿಲ್ಲ. ದಿವಸ ಆದ್ರೆ ಬಹುತೇಕ ಇದು ಸತ್ಯ ಪರಿಸ್ಥಿತಿ ಅಂದ್ರೆ ಇವತ್ತು ಶಾಸಕರ ಬೆಂಬಲ ದಿವಸ ಸ್ವಾಭಾವಿಕವಾಗಿ ಸಿದ್ದರಾಮಯ್ಯ ಕಡೆ ಇದೆ. ಅದರ ಅರ್ಥ ಡಿ.ಕೆ. ಶಿವಕುಮಾರ್ ಅವ್ರ ಶಾಸಕರ ಬೆಂಬಲ ಇಲ್ಲ ಅಂತಲ್ಲ. ಆದ್ರೆ ನಮ್ಮ ಕಾಂಗ್ರೆಸ್ ಅವ್ರಿಗೂ ಬೆಂಬಲ ಇದೆ, ಕಾಂಗ್ರೆಸ್ ಶಾಸಕರ ಬೆಂಬಲ ಇದೆ, ಅವ್ರಿಗೂ ಕೂಡ ಬೆಂಬಲ ಇದೆ. ಆದ್ರೆ ನಮ್ಮಲ್ಲಿ ಎಲ್ಲಾನು ಕೂಡ ಇದೆಲ್ಲಾನು ಗಣನೆಗೆ ಬರೋದಲ್ಲ. ಅದು ನಮ್ಮಲ್ಲಿ ಪಕ್ಷ ಇವತ್ತಿನ ದಿವಸ ಅಂತಿಮವಾಗಿ ನಿರ್ಧಾರ ಮಾಡೋದು ಹೈಕಮಾಂಡ್. ಈಗ ಸಚಿವರ ಮೌಲ್ಯಮಾಪನ ನಿಮ್ಗೆ ಹೈಕಮಾಂಡ್ ನಿಮ್ಗೆ ನೂರ ಸರ್, ನಾನು ಅದನ್ನ ಹೇಳಕ್ಕಿಲ್ಲ. ನೀವು ಅದನ್ನೆಲ್ಲ ರವಿವಾರ ಕೂಡ ನೀವು ಸರ್, ಈಗ ಸಚಿವರ ಮೌಲ್ಯಮಾಪನ ಮಾಡಕ್ಕೆ ಸುರ್ಜೇವಾಲಾ ಅವರು ಬರ್ತಾರೆ 16ರಿಂದ. ಎಲ್ಲ ಹಿರಿಯ ಸಚಿವರನ್ನ ಕೈ ಬಿಡುವಂತ ಸಾಧ್ಯತೆಗಳಿದ್ದಾವೆ. ನನಗೆ ಗೊತ್ತಿಲ್ಲ ಅವ್ರ ಮೌಲ್ಯಮಾಪನ ಮಾಡಕ್ ಬರ್ತದೆ ಅಂತ ನನ್ಗೆ ಗೊತ್ತಿಲ್ಲ. ಹಿಂದೆ ರಿಪೋರ್ಟ್ ಕಾರ್ಡ್ ಬೇರೆ ತಗೊಂಡಿದ್ರು ನಿಮ್ ಕಡೆಯಿಂದ. ನನಗೆ ಗೊತ್ತಿಲ್ಲಪ್ಪ, ಕೊಟ್ಟಿರ್ಲಿಲ್ಲ ಸರ್? ನಮ್ದು ರಿಪೋರ್ಟ್ ನಮ್ದು ಏನೇನು ಇರ್ತದೆ ಹೇಳ್ತಿರ್ತೀವಿ ನಾವೆಲ್ಲ. ಆಯ್ತು, ಈಗ ಸಚಿವರದ್ದು 1-to-1 ಮೀಟಿಂಗ್ ಮಾಡ್ತಾ ಇರ್ತಕ್ಕಂಥದ್ದು ಏನ್ ಸರ್ ತಪ್ಪೇನಿದೆ? ಏನೇನ್ ಆಗ್ತಾ ಇದೆ? ಅಥವಾ ಕೆಲವು ಶಾಸಕರು ಈ ಇಲಾಖೆಯಲ್ಲಿ ನಮ್ಮಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಇದಕ್ಕೆ ಜಾಸ್ತಿ ಹಣ ಕೊಡಬೇಕು, ಏನಪ್ಪಾ ಅದು ಕೇಳ್ಬೋದು. ತಪ್ಪೇನಿದೆ? ಅದು ಕಾಂಗ್ರೆಸ್ ಮಾಡೋ ಕೆಲಸನ ಸುರ್ಜೇವಾಲಾ ಮಾಡ್ತಿದ್ದಾರೆ ಅಂತ. ಸುರ್ಜೇವಾಲಾ ಅವರು ದುಡ್ಡು ಕೊಡೋರಲ್ಲ, ಸಿಎಂ ಅವರೇ ಕೊಡ್ಬೇಕು. ಅಂತಿಮವಾಗಿ ಹಣ ಕೊಡ್ಬೇಕಾಗಿದ್ದು ಸಿಎಂ ಅವರೇ. ಆದ್ರೆ ಅವ್ರು ಏನಾದ್ರ ಶಾಸಕ ಅವರೆಲ್ಲ ಅಭಿಪ್ರಾಯ ತಗೊಂಡು ಅವರು ಅದನ್ನ ಸಿಎಂ ಅವ್ರಿಗೆ ನೋಡಿ ಸರ್ ಹಿಂಗೆಲ್ಲ ಅಭಿಪ್ರಾಯಗಳಿದಾವೆ, ಹಿಂಗೆಲ್ಲ ಇದಾವೆ, ಇವ್ರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಹೇಳ್ಬೋದು, ತಪ್ಪೇನಿದೆ? ಈಗ ಹೈಕಮಾಂಡ್ ನೋಡ್ರಿ, ಇದು ನಮ್ಮ ಪಕ್ಷದಾಗ ಅಷ್ಟೇ ಅಲ್ಲ, ಬಿಜೆಪಿದಾಗ ಕಾಂಗ್ರೆಸ್ ಅಲ್ಲಿ ಅವ್ರ ಪ್ರಧಾನ ಕಾರ್ಯದರ್ಶಿಗಳು ಬಂದಾಗ ಬರ್ತಿರಲ್ವಾ, ಬಂದಾಗ ಮೀಟಿಂಗ್ ಮಾಡ್ತಿರಲ್ಲ ಎಂ.ಎಲ್.ಎಸ್ ತೋರ್ಸಲ್ಲ, ನಿಮ್ಗೆ ಗೊತ್ತಿಲ್ವಾ? ನೀವೇ ಅಟೆಂಡ್ ಆಗಿದ್ರಿ. ಹೈಕಮಾಂಡ್ ಸರ್ಕಾರದಲ್ಲಿ ಇಂಟರ್ಫಿಯರ್ ಆದಂಗ ಆಗುತ್ತಲ್ವ ಸರ್? ನೋ ನಮ್ಮ ಪಕ್ಷದಲ್ಲೂ ಮಾಡ್ತಾ ಇದ್ದಾರೆ, ಬಿಜೆಪಿಯವರು ಕೂಡ ಬರ್ತಾರೆ. ಅವ್ರ ಪ್ರಧಾನ ಕಾರ್ಯದರ್ಶಿಗಳು ಬಂದು ಮೀಟಿಂಗ್ ಮಾಡಲ್ವಾ? ಶಾಸಕರದು ಅಭಿಪ್ರಾಯಗಳು ಕೇಳೋದಲ್ವಾ? ಕೆಲಸ ಆಗ್ತಾ ಇದೆ ಅಲ್ಲೋ, ಇನ್ನೂ ಹೆಚ್ಚಿನ ಅನುದಾನ ಬೇಕಾ? ಇದೆಲ್ಲರೂ ಕೂಡ ಇರ್ತದೆ. ಯಾಕೆ ಸುಮ್ಮನೆ ಮಾಡ್ತಾ ಇದ್ದೀರಾ ನೀವು?